ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಆಗ್ತಾ ಇದ್ದಾವೆ, ಕೂದಲು ಭಾಳ ಉದುರ್ತಾ ಇದ್ದಾವೆ, ಕೂದಲು ಶೈನಿಂಗ್ ಇಲ್ಲ, ಕೂದಲು ಕಳೆಗುಂದಿದೆ, ಆಮೇಲೆ ಕೂದಲು ಉದ್ದ ಇಲ್ಲ, ದಪ್ಪ ಇಲ್ಲ, ಸಿಲ್ಕಿ ಶೈನಿಂಗ್ ಇಲ್ಲ, ಏನು ಮಾಡೋದು ಅಂತ ಭಾಳ ಬೇಸತ್ತಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ ತಂದೀನಿ ರೀ ನಾನು. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟೇ ಬೆಳ್ಳಗಾಗಿರಲಿ ನಿಮಿಷದಲ್ಲಿ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತಾ ಈ ಒಂದು ಹೋಮ್ ರೆಮಿಡಿ ರೀ. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಎಷ್ಟಾದರೂ ಪ್ರಾಬ್ಲಮ್ ಇರಲಿ ರೀ, ಕೂದಲಲ್ಲಿ ಇಚ್ಚಿನೆಸ್ ಆಗಿರಲಿ, ಹೊಟ್ಟಾಗಿರಲಿ ಎಲ್ಲನೂ ತೆಗೆದು ಹಾಕಿ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುವಂಥ ಒಂದು ಮನೆ ಮದ್ದು ಇದು. ಸೊ ನಡೀರಿ ಏನು ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು. ಸೊ ನಾ ಇಲ್ಲಿ ಒಂದು ಪಾತ್ರೆಗೆ ನೀರು ತೊಗೊಂಡೇನಿ. ಇದೇನಪ್ಪ ನೀರು ತೊಗೊಳಿಕತ್ತಾರೆ ಇವರು ಫಸ್ಟಿಗೇನ ಅಂತ ಯೋಚನೆ ಮಾಡ್ಲಿಕ್ಕತ್ತೀರಿ. ಸೊ ಸೂಪರ್ ಆಗಿರುವಂಥ ರಿಸಲ್ಟ್ ಖರೇನ. ಈ ಥರ ನೀವು ಕೂಡ ಮಾಡಿರಿ. ಈ ಒಂದು ಹಣ್ಣಿನ ಪೌಡರ್ ಸಾಕ್ರಿ ನಿಮ್ಮ ಒಂದು ಕೂದಲನ್ನು, ಬಿಳಿ ಕೂದಲನ್ನು ಕಪ್ಪು ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಅದನ್ನು ನಿಲ್ಲಿಸೋಕೆ, ದಪ್ಪ ಮಾಡಲಿಕ್ಕೆ, ಆಮೇಲೆ ಮ್ಯಾನೇಜಬಲ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಈ ಒಂದು ಮನೆ ಮದ್ದು. ಬರೀ ಬಿಳಿ ಕೂದಲನ್ನು ಕಪ್ಪು ಮಾಡೋದಷ್ಟು ಅಲ್ದೇ ಭಾಳ ವೆರೈಟಿ ಒಂದು ಗುಣಗಳಿದಾವೆ ರೀ ಇದ್ರೊಳಗೆ. ನಾವು ಫಸ್ಟ್ ಒಂದು ಬಂದುಬಿಟ್ಟು ಆಮ್ಲಾ ಪೌಡರ್. ಇದು ಯಾವ ಬ್ರ್ಯಾಂಡ್ ಆದರೂ ನೀವು ತೊಗೊಳ್ಬಹುದು. ಇದೇನೇನೆಲ್ಲ ಮಾಡುತ್ತೆ ನೋಡಿರಿ. ಪ್ರಿವೆಂಟ್ಸ್ ಹೇರ್ ಗ್ರೇಯಿಂಗ್ ಆ್ಯಂಡ್ ರೆಡ್ಯೂಸ್ ಹೇರ್ ಫಾಲ್. ಅಂದರೆ ನಿಮ್ಮ ಕೂದಲ ಬೆಳ್ಳಗಾಗಿದ್ದರೆ ಅದನ್ನು ತಡೆ ಅಂದರೆ ನಿಮ್ಮ ಕೂದಲ ಬೆಳ್ಳಗಾಗಿದ್ದರೆ ಅದನ್ನು ಕಪ್ಪು ಮಾಡುತ್ತೆ, ಬೆಳ್ಳಗಾಗ್ತಾಯಿದ್ರೆ ಅದನ್ನು ತಡೆ ಹಿಡಿಯುತ್ತೆ, ಜೊತೆಗೆ ಹೇರ್ ಫಾಲ್ನ ನಿಲ್ಲಿಸುತ್ತೆ, ಆಮೇಲೆ ನಿಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಹೇರ್ ಟೆಕ್ಸ್ಚರ್ನ ಸೂಪರಾಗಿ ಮಾಡುತ್ತೆ. ಅಂದರೆ ಇವಾಗ ಹೇರ್ ಎಲ್ಲ ಡ್ಯಾಮೇಜ್ ಆಗಿರ್ತಾವೆ ಅದನ್ನೆಲ್ಲ ತೆಗೆದು ಹಾಕಿ ನಿಮ್ಮ ಹೇರ್ನ ಭಾಳ ಚಲೋ ಅಂದರೆ ಹೆಲ್ದಿಯಾಗಿ ಮಾಡುವಂಥ ಕೆಲಸ ಮಾಡುತ್ತೆ ರೀ. ನಿಮ್ಮ ಹೇರ್ ರೂಟನ್ನು ಸಹಿತ ಇದು ಹೆಲ್ದಿ ಮಾಡುತ್ತೆ. ನಿಮ್ಮ ಹೇರ್ ರೂಟ್ಸ್ ಹೆಲ್ದಿ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಇಲ್ಲಿ ಹೇರ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಎಲ್ಲಕ್ಕಿಂತ ಮೇನ್ ಇದೆ, ನಮ್ಮ ಹೇರ್ ಬಿಳಿ ಆಗ್ತಾ ಇದ್ದರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಒಂದು ವೇಳೆ ಬಿಳಿ ಆಗಿದ್ದರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಸಹಿತ ಇದು ಮಾಡುತ್ತೆ ರೀ. ನಾ ಇಲ್ಲಿ 2 ಸ್ಪೂನ್ ಆಮ್ಲಾ ಪೌಡರ್ ತೊಗೊಂಡೀನಿ. ನಿಮ್ಮ ಒಂದು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾ ಇಲ್ಲೇ ಬೈ 1 get 1 ಸಿಕ್ಕಿತ್ತು ರೀ. ಇದು ನನ್ನ ಮೀಶೋ ಒಳಗೆ. ಇದು 2ನೇ ಪಾಕೆಟ್ ರೀ. ಇದು ಖಾಲಿ ಆಯಿತು. ಇವಾಗ ಆರ್ಡ್ರ್ ಮಾಡ್ಬೇಕು ನಾನು. ಸಖತ್ತಾಗಿದ್ರಿ ಖರೇನ. ಸೂಪರ್. ಈ ಒಂದು ಆಮ್ಲಾ ಪೌಡರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಸೊ ನೀವು ಸಹಿತ ಯೂಸ್ ಮಾಡ್ತಿರ್ತೀರಿ. ಒಂದು ವೇಳೆ ಮನೆಯೊಳಗಿದ್ರೆ ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಸಹಿತ ಗೊತ್ತಿರೋಂಗಿಲ್ಲ. ಈ ಥರ ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ನೀವು ಕಲಿಸಿಟ್ರಿ ಅಂದ್ರೆ ನಿಮ್ಮ ಬಟ್ಲ ಎಲ್ಲ ಕರ್ರಗಾಗಿರ್ತೈತೆ ನೋಡಿರಿ. ನಿಮಗೆ ಅರ್ಥ ಆಗುತ್ತೆ ಅದರದ್ದು ಒಂದು ರಿಸಲ್ಟ್ ಎಷ್ಟು ಚಲೋ ಅದ ಅಂಥೇಳಿ. ಇದ್ರೊಳಗೆ ನಾನು ಬಿಸಿನೀರು ಹಾಕ್ಕೊಂಡಿದ್ನೆಲ್ಲ ಪೂರ ಬಿಸಿ ನೀರನ್ನು ಹಾಕಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರನ್ನು ಇಲ್ಲಿ ಹಾಕಿ ಚಲೋ ಹೊತ್ತಿನಂಗೆ ಗಂಟಿಲ್ದಂಗೆ ಕಲಿಸ್ಕೋರಿ. ನಾನು ನಿಮಗೆ ಹೇಳಿದೆ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ರಿ. ಇದನ್ನು ನೀರು ಹಾಕ್ಕೊಂಡು ಚಲೋ ಹೊತ್ತಿನಂಗೆ ಪೇಸ್ಟ್ ಥರ ತಿಕ್ಕಾಗಿ ನೀವು ಮಿಕ್ಸ್ ಮಾಡ್ಕೊಳ್ರಿ. ಸೊ ಇದನ್ನೆಲ್ಲ ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೊಳ್ರಿ, ಗಂಟಿಲ್ದಂಗೆ ಟೋಟಲ್ ಲೆಮ್ಸೋದು ಏನಿರಬಾರ್ದು, ಅಂದರೆ ನಮಗೆ ಹಚ್ಚಲಿಕ್ಕೆ ಚಲೋ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಇನ್ನೂ ಯಾವ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡೀನಿ ಅಂತ ಕ್ಯೂರಿಯಾಸಿಟಿ ಖರೇನ ಐತಲ್ರಿ ನಿಮಗೂ. ಸೊ ನಡೀರಿ ಏನು ಮಾಡ್ಲಿಕ್ಕತ್ತೀನಿ ಅಂತ ಫಟಾಫಟ್ ಅಂತ ನಾವಿಲ್ಲಿ ನೋಡ್ಕೊಂಬಂದ್ಬಿಡೋನು. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಮೊಸರನ್ನು ತೊಗೊಂಡಿನಿ. ಇದೇನಪ್ಪ ಮೊಸರು ತೊಗೊಳಿಕತ್ತಾರ ಅಂತ ಅನ್ಲಿಕತ್ತೀರಿ. ಹೌದ್ರಿ, ಮೊಸರಿನಲ್ಲಿ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗಾಗಲಿ, ನಮ್ಮ ಕೂದಲಿಗಾಗಲಿ, ನಮ್ಮ ಒಂದು ಹೆಲ್ತ್ಗಾಗಲಿ ಒಳ್ಳೆ ಒಂದು ಬೆನಿಫಿಟ್ಸ್ ಅದ ರೀ ಇದರಿಂದ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನನ್ನು ಹೊಳೆಯೋಂಗೆ ಮಾಡುತ್ತೆ, ನಮ್ಮ ಕೂದಲನ್ನು ಉದುರದೇ ಇರೋಂಗೆ ಮಾಡುತ್ತೆ, ನಮ್ಮ ಕೂದಲಿಗೆ ಒಂದು ಹೊಳಪನ್ನು ತರುತ್ತೆ ರೀ. ಜೊತೆಗೆ ನಾವು ಇವಾಗ ಡಯಟೆಲ್ಲ ಮಾಡ್ತಿರ್ತೀವಲ್ಲ, ನೀವು ಒಂದು ಕಪ್ ಮೊಸರು ತೊಗೊಂಡ್ರಂದ್ರೆ ಆ ಮೊಸರಿಗೆ ಕಾಳು ಮೆಣಸಿನ ಪೌಡರ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ನೀವು ತಿಂತಾ ಬಂದ್ರಂದ್ರೆ ರೆಗ್ಯುಲರಾಗಿ ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ. ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ರೀ. ಇವಾಗ ಫೇಸ್ ವಾಶ್ ಬದಲಿ ಬೆಳಗ್ಗೆ ನೀವು ಫೇಸ್ ವಾಶ್ನ ಮಾಡ್ತಿರಲ್ಲ, ಅದ್ರ ಬದಲಿ ಈ ಒಂದು ಮೊಸರನ್ನು ತೊಗೊಂಡು ಫೇಸ್ನ ಚೆನ್ನಾಗಿ ರಬ್ ಮಾಡ್ಕೊಂಡು ಚಲೋ ಹೊತ್ತಿನಂಗೆ ನೀವು ಫೇಸ್ನ ವಾಶ್ ಮಾಡ್ಕೊಂಡ್ರೆ ಅಂದ್ರೆ ಯಾವ ಫೇಸ್ ಪ್ಯಾಕ್, ಯಾವ ಫೇಸ್ ಕ್ರೀಮ್ ಏನು ಹಚ್ಚೋ ಅವಶ್ಯಕತೆ ಇಲ್ಲ ರೀ. ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ, ನೋಟ್ ಮಾಡ್ಕೊಳ್ರಿ. ಇಂಥ ಸಣ್ಣ ಟಿಪ್ಸ್ ನಿಮಗೆ ಯಾರೂ ಕೊಡೋಂಗಿಲ್ಲ. ಇದು ಒಂದು ಸಣ್ಣ ಟಿಪ್ಸ್ ಇಟ್ಕೊಂಡು ದೊಡ್ಡದೊಂದು ವಿಡಿಯೋ ಮಾಡ್ತಾರೆ, ಹೌದಲ್ರಿ. ಸೊ ನಾನಿಲ್ಲಿ ಸಣ್ಣ ಟಿಪ್ಸ್ ಕೊಡ್ತೇನೆ, ಅದನ್ನು ಸಹಿತ ನೋಟ್ ಮಾಡ್ಕೊರಿ. ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಹೇಳಿದೆ ನಿಮಗೆ ಮೊದಲೇ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ನೀವು ಇದಕ್ಕೆ ನಿಮ್ಮ ಒಂದು ಕೂದಲು ಅನುಗುಣವಾಗಿ ನೀವು ಇಲ್ಲಿ ಮಾಡ್ಕೊಳ್ರಿ. ನಾನು ಸಣ್ಣದ ಬಟ್ಲ ಐತಲ್ಲ ಅದ್ರ ತುಂಬ ತೊಗೊಂಡಿದ್ನಲ್ಲ ಅದನ್ನು ಪೂರ ಇದಕ್ಕೆ ಹಾಕ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಜೇನುತುಪ್ಪ. ಇದೇನಪ್ಪ ಜೇನುತುಪ್ಪ ಹಾಕಾಕತ್ತಾರೆ ಇವರು, ಕೂದಲು ಬೆಳ್ಳಗಾಗೋದಿಲ್ಲನ ಅಂತ ಕೇಳ್ಬೋದು ನೀವು. ಹೌದ್ರಿ, ಅಂತಾರೆ ಮೊದಲಿನ ಕಾಲದಿಂದ ಎಲ್ಲರೂ ಕೂದಲು ಬೆಳ್ಳಗಾಗ್ತಾವ ಅಂಥೇಳಿ. ಈಗ ಅನ್ಲಿಕ್ಕತ್ತೀರಿ, ನೀವು ಅಂತಿರ್ತೀರಿ ಮನಸ್ಸೊಳಗೆ, ಇದೇನು ಕೂದಲು ಬೆಳ್ಳಗಾಗಿದ್ದು ಕಪ್ಪು ಮಾಡೋದು ಸಲುವಾಗಿ ನಾವು ಇದನ್ನು ಹೋಮ್ ರೆಮಿಡಿನ ರೆಡಿ ಮಾಡ್ಲಿಕ್ಕತ್ತೀವಿ, ಇದೇನು ಮತ್ತು ಕೂದಲನ್ನು ಆಗುವಂಗೆ ಇವ್ರು ಜೇನುತುಪ್ಪ ಹೇಳಿಕತ್ತಾರಲ್ಲ ಅಂಥೇಳಿ. ನಾ ಇದನ್ನು ಭಾಳ ವರ್ಷದಿಂದ ನಿಜವಾಗ್ಲೂ
ಭಾಳ ವರ್ಷದಿಂದ ನಾ ಈ ಜೇನುತುಪ್ಪನ ಬೇರೆ ಬೇರೆ ವೆರೈಟಿಯಾಗಿ ಯೂಸ್ ಮಾಡ್ಕೊತ ಬಂದೇನಿ ರೀ ನನ್ನ ಕೂದಲಕ್ಕೆ. ಸೊ ಇಷ್ಟೊಂದು ಹೊಳಪು ಬರುತ್ತೆ ನಿಮ್ಮ ಕೂದಲ. ಆಮೇಲೆ ನಿಮ್ಮ ಕೂದಲದ ಸ್ಕ್ಯಾಲ್ಪ್ ಏನು ಇರುತ್ತಲ್ಲ ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡುತ್ತೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್. ನೀವೆಲ್ಲನೂ ಇದನ್ನು ಮಿಕ್ಸ್ ಮಾಡಿ ಹಚ್ಕೊಂಡಾಗ ಅದ್ರ ಬೆನಿಫಿಟ್ಸ್ ಇಷ್ಟೊಂದು ಅಮೇಝಿಂಗ್ ಆಗಿರುತ್ತೆ. ಜಸ್ಟ್ ಒನ್ ಅಪ್ಲೈ ಒಳಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲ ಮ್ಯಾನೇಜಬಲ್ ಆಗುತ್ತೆ, ನಿಮ್ಮ ಕೂದಲಲ್ಲಿ ಶೈನಿಂಗ್ ಆ್ಯಡ್ ಮಾಡುತ್ತೆ, ನಿಮ್ಮ ಕೂದಲ ಉದುರದೇ ಇರೋಂಗೆ ತಡೆ ಹಿಡಿಯುತ್ತೆ, ನಿಮ್ಮ ಕೂದಲ ಗ್ರೇಯಿಂಗ್ ಅಂದರೆ ಬಿಳಿ ಕೂದಲು ಆಗ್ತಾಯಿದ್ರೆ ಅದನ್ನು ಸಹಿತ ಕಪ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು. ಸೊ ನಾನಿಲ್ಲಿ 1 ಸ್ಪೂನನ್ನು ಹನಿ ತೊಗೊಂಡೀನಿ. ನೀವಿಲ್ಲಿ ಇದನ್ನು ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಳ್ಬಹುದು. ಹನಿ ಮತ್ತು ಮೊಸರು ಆಮೇಲೆ ಆಮ್ಲ ಪೌಡರ್ನ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ವಯಸ್ಸಾದವರು ಸಹಿತ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಇದರೊಳಗೆ ಯಾವುದೇ ಕೆಮಿಕಲ್ ಇಲ್ಲರಿ, ಯಾವುದೇ ಒಂದು ಪ್ರಿಸರ್ವೇಟಿವ್ ಇಲ್ಲ. ಇದು ನಾವು ತಿನ್ನೋವಂಥ ಆಹಾರನ ನಾವಿಲ್ಲಿ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ಹಾಗಾಗಿ ಯಾವುದೇ ಹೆದರೋ ಅವಶ್ಯಕತೆ ಅಂತೂ ಮೊದಲೇ ಇಲ್ಲ. ಜೇನುತುಪ್ಪ ಹಾಕಿವಿ ಕೂದಲು ಬೆಳ್ಳಗಾಗ್ತಾವೆ ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಇದನ್ನು ಪ್ರಾಕ್ಟಿಕಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಒಂದೇ ಸರಿ ಅಲ್ಲ, ಭಾಳ ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ಕೊತಾನೆ ಅದೀನಿ ರೀ. ಸೊ ನೀವು ನನ್ನ ಹೇರ್ಸ್ ನೋಡಿದ್ರಿ ಅಂದ್ರೆ ಗೊತ್ತಾಗುತ್ತೆ ನನ್ನ ಹೇರ್ಸ್ ಎಷ್ಟು ತಿಕ್ ಅದಾವ, ಆಮೇಲೆ ದಪ್ಪಿದಾವೆ. ಕರೆನ ರೀ, ನನ್ನ ಕೂದಲು ಇಷ್ಟು ದಪ್ಪ ಅದಾವೆ. ಕೇಳ್ತಿರ್ತಾರೆ ಎಲ್ಲ ನನಗೆ, ಇಷ್ಟು ದಪ್ಪ ಅದಾವಲ್ಲ ನಿನ್ನ ಕೂದಲು, ನೀವು ಏನು ಮಾಡ್ತೀರಿ ಅಂಥೇಳಿ. ಸೊ ನಾನು ಇಂಥವು ಒಂದಿಷ್ಟು ಎಲ್ಲ ಆಯುರ್ವೇದಿಕನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಬರೀ ಹೇರ್ಸ್ಗೆ ನಮ್ಮ ಸ್ಕಿನ್ನಿಗೆ ಅಲ್ದೇ ನನ್ನ ಇಂಟೇಕ್ ಮಾಡುವಂಥ ಪದಾರ್ಥ ಸಹಿತ ಆಯುರ್ವೇದಿಕ್ಕಾಗಿ ಜಾಸ್ತಿ ಇರ್ತಾವೆ ರೀ. ಸೊ ಆಲ್ಮೋಸ್ಟ್ ನನ್ನ ಚಾನಲ್ನೇ ಅದಾವೆ, ಹೋಗಿ ನೀವು ನೋಡ್ಬೋದು. ಇದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ನೀರು ಹಂಗೆ ಮಾಡ್ಕೊಂಡ್ರೆ ನಿಮಗೆ ಹಚ್ಚಲಿಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಚಲೋತ್ನಂಗೆ ಸ್ವಲ್ಪ ನಾರ್ಮಲ್ ಪೇಸ್ಟ್ ಮಾಡಿಕೊಂಡು ಇದನ್ನು ವಾರದಲ್ಲಿ 1 ಅಥವಾ 2 ಸರಿ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಹೇರ್ ಫಾಲ್ ಜಲ್ದಿನೇ ನಿಲ್ಲುತ್ತೆ, ಅಂದರೆ ಕೂದಲು ಉದುರೋದು ಜಲ್ದಿನೇ ನಿಲ್ಲುತ್ತೆ, ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ನಿಮಗೆ ಬಿಳಿ ಕೂದಲ ಬರದೇ ಇರೋಂಗೆ ನೋಡುತ್ತೆ. ಆಮೇಲೆ ಇದನ್ನು ಹಚ್ಕೊಂಡು ನೀವು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ನೀವು ಇದನ್ನು ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡಿರಿ. ಸೂಪರ್ ಆಗಿರುವಂಥ ರಿಸಲ್ಟ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇನ್ನೂ ಯಾವುದಾದ್ರೂ ವಿಡಿಯೋ ಬೇಕಪ್ಪ ನಿಮಗೆ ಅಂತಂದರೆ ಚಿಕ್ಕದಾಗಿ ಕಮೆಂಟ್ ಮಾಡಿ ತೊಗೊಂಡು ಬರ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.